2025 ಮೇ 3ನೇ ತಾರೀಕು ಭಾರತದಲ್ಲಿ ನೀಟ್ ಎಕ್ಸಾಮ್ ಅಂತಕ್ಕಂಥದ್ದು ನಡೆಯಿತು. ಅದಾದ ಹಲವಾರು ದಿನಗಳ ನಂತರ ಗೊತ್ತಾಯಿತು ಆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಸುಮಾರು 12ಕ್ಕೂ ಹೆಚ್ಚು ವೈದ್ಯಕೀಯ ಆಕಾಂಕ್ಷಿ ವಿದ್ಯಾರ್ಥಿಗಳು ತೀವ್ರ ಮಾನಸಿಕ ಒತ್ತಡ ಮತ್ತು ಒಂದು ಭಾರವನ್ನು ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ರು. ಈ CJP ಪಕ್ಷದ ಯುವ ಜನರು ದೆಹಲಿಯ ಜಂತರ್ ಮಂತರ್ನಲ್ಲಿ ಅವರು ಒಂದು ಹೋರಾಟವನ್ನು ಕೂತರು. ಆಗ ಅವರಿಗೆ ಬೆಂಬಲವಾಗಿ ನಿಂತವ್ರು ಯಾರಪ್ಪ ಅಂತಂದರೆ ಸೋನಮ್ ವಾಂಗ್ಚುಕ್. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಆ ಮೂಲಕ ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಅಂತ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು ಕಳೆದ 18 ದಿನಗಳಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಮೇ 3ನೇ ತಾರೀಕು ಭಾರತದಲ್ಲಿ ನೀಟ್ ಎಕ್ಸಾಮ್ ಅಂತಕ್ಕಂಥದ್ದು ನಡೆಯಿತು. ಅದಾದ ಹಲವಾರು ದಿನಗಳ ನಂತರ ಗೊತ್ತಾಯಿತು ಆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಬಹಳಷ್ಟು ಕಡೆ ಓಡಾಡಿದೆ, ಅದರ ಆಧಾರದಲ್ಲಿ ಬಹಳಷ್ಟು ಜನ ಬರೆದುಬಿಟ್ಟಿದ್ದಾರೆ ಉತ್ತರಗಳನ್ನ ನೋಡ್ಕೊಂಡು ಅಂತೇಳಿ ಆ ಒಂದು ಇಡೀ ನೀಟ್ ಪರೀಕ್ಷೆಯನ್ನೇ ರದ್ದುಪಡಿಸಿ ಜೂನ್ 31ನೇ ತಾರೀಕೆ ಮತ್ತೆ ಮರುಪರೀಕ್ಷೆಯನ್ನು ನಿಗದಿಪಡಿಸಲಾಯಿತು. ಈ 37 ದಿನಗಳ ಅವಧಿಯಲ್ಲಿ ಭಾರತದಲ್ಲಿ ದೇಶಾದ್ಯಂತ ಸುಮಾರು 12ಕ್ಕೂ ಹೆಚ್ಚು ವೈದ್ಯಕೀಯ ಆಕಾಂಕ್ಷಿ ವಿದ್ಯಾರ್ಥಿಗಳು ತೀವ್ರ ಮಾನಸಿಕ ಒತ್ತಡ ಮತ್ತು ಒಂದು ಭಾರವನ್ನು ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ರು. ಇದರಿಂದ ಬಹಳಷ್ಟು ಯುವಜನರಿಗೆ ಒಂದು ಕ್ರೋಧ, ಆಕ್ರೋಶ ಹುಡ್ತು. ಅಂದರೆ ವರ್ಷಗಟ್ಟಲೆ ಶ್ರಮಪಟ್ಟು ಸಿದ್ಧತೆ ನಡೆಸಿ ಮೊದಲ ಪರೀಕ್ಷೆನಲ್ಲೇ ಉತ್ತಮ ಅಂಕ ಪಡಿತಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ದಿಢೀರಾಗಿ ಪರೀಕ್ಷೆ ರದ್ದತಿ ಆಗ್ತಕ್ಕಂಥದ್ದು ಮತ್ತು ಮರುಪರೀಕ್ಷೆ ಬರೀಬೇಕು ಅಂತಕ್ಕಂಥದ್ರಿಂದ ತೀವ್ರ ನಿರಾಶೆಯಾಯಿತು. ಹಾಗಾಗಿ ಅವರು ಭವಿಷ್ಯದ ಬಗ್ಗೆ ಒಂದು ಆತಂಕ ಮತ್ತು ತಡೆದುಕೊಳ್ಳಲಾಗದಂಥ ಒಂದು ಮಾನಸಿಕ ತೊಳಲಾಟಗಳಿಗೆ ಸಿಕ್ಕಿ ಅವರೆಲ್ಲರೂ ಕೂಡ ಆತ್ಮಹತ್ಯೆಗಳನ್ನ ಮಾಡ್ಕೊಬಿಟ್ರು. ಏನು ಬದುಕಿ ಬಾಳಬೇಕಾಗಿದ್ದಂಥ ಈ ದೇಶದ ಭವಿಷ್ಯಕ್ಕೆ ಆಧಾರವಾಗಬೇಕಿದ್ದಂಥ ಆ ಮಕ್ಕಳು ಅವರು ತಮ್ಮ ಜೀವವನ್ನು ಕಳ್ಕೊಬಿಟ್ರು. ಇದರಿಂದ ರೊಚ್ಚಿಗೆದ್ದಂಥ ಯುವ ಸಮುದಾಯ ಹೋರಾಟವನ್ನು ತೀವ್ರಗೊಳಿಸಿತು. CJP ಕಾಕ್ರೋಚ್ ಜನತಾ ಪಾರ್ಟಿ ಅಂತಕ್ಕಂಥ ಒಂದು ಸಟೈರ್ ಆಗಿ ಒಂದು ಪಕ್ಷವೇ ಹುಟ್ಕೊಳ್ತು. ಅವರು ಕೇವಲ ಆನ್ಲೈನ್ನಲ್ಲಿ ಮಾತ್ರ ಅಲ್ಲದೆ ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡಿದ್ರು. ಭಾರತದ ಪ್ರಮುಖ ನಗರಗಳಲ್ಲಿ ಬೆಂಗಳೂರು, ಲಕ್ನೋ, ಮುಂಬೈ, ಡೆಲ್ಲಿ ಈ ರೀತಿಯ ಹಲವಾರು ಕಡೆ ಅವರು ಪ್ರತಿಭಟನೆಗಳನ್ನ ಮಾಡಿದ್ರು. ಅವರೆಲ್ಲರ ಏಕೈಕ ಡಿಮ್ಯಾಂಡ್ ಏನಾಗಿತ್ತು ಗೊತ್ತಾ? ಈ ಅಸಮರ್ಥ ಶಿಕ್ಷಣ ಸಚಿವ ಏನಿದ್ದಾರೆ ಧರ್ಮೇಂದ್ರ ಪ್ರಧಾನ್, ಮೊದಲು ಅವರ ರಾಜೀನಾಮೆಯನ್ನು ಕೊಡಿಸಿ, ಆ ಮೂಲಕ ಯಾರೇ ತಪ್ಪು ಮಾಡಿದ್ರೂ ಅವರಿಗೆ ಶಿಕ್ಷೆ ಆಯ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡಿ, ಆ ಮೂಲಕ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿ ಮುಂದೆಂದೂ ಕೂಡ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಬಾರ್ದು ಮತ್ತು ವಿದ್ಯಾರ್ಥಿಗಳ ಜೀವನ ಚೆಲ್ಲಾಟ ಆಗಬಾರ್ದು ಅಂತಕ್ಕಂಥ ಕಾಳಜಿಯೊಂದಿಗೆ ಹೋರಾಟವನ್ನು ಮಾಡಿದ್ರು. ಆದರೆ ಕೇಂದ್ರ ಸರ್ಕಾರ ಆಗಲಿ, ಪ್ರಧಾನಿ ನರೇಂದ್ರ ಮೋದಿ ಅವರಾಗಲಿ ಅವರ ರಾಜೀನಾಮೆ ತಗೊಳ್ಳದಿರಲಿ ಅದ್ರ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಆಡಲಿಲ್ಲ. ಹಾಗಾಗಿ ಈ CJP ಪಕ್ಷದ ಯುವ ಜನರು ದೆಹಲಿಯ ಜಂತರ್ ಮಂತರ್ನಲ್ಲಿ ಅವರು ಒಂದು ಹೋರಾಟವನ್ನು ಕೂತರು, ಅನಿರ್ದಿಷ್ಟಾವಧಿ ಧರಣಿಯನ್ನು ಕೂತರು. ಆಗ ಅವರಿಗೆ ಬೆಂಬಲವಾಗಿ ನಿಂತವ್ರು ಯಾರಪ್ಪ ಅಂತಂದರೆ ಸೋನಮ್ ವಾಂಗ್ಚುಕ್. ಇವರು ಭಾರತದ ಖ್ಯಾತ ಶಿಕ್ಷಣ ತಜ್ಞರು, ಪರಿಸರವಾದಿಗಳು, ಸಾಮಾಜಿಕ ಹೋರಾಟಗಾರರು. ಇವರು ಈ CJP ಆರಂಭವಾದ ದಿನಗಳಿಂದಲೂ ಕೂಡ ಈ ಯುವಜನ ಮತ್ತು ವಿದ್ಯಾರ್ಥಿಗಳು ಯಾವ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ ಅದು ಸರಿಯಾಗಿದೆ, ಭಾರತದ ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು, ಈ ರೀತಿ ದುಡ್ಡಿರ್ತಕ್ಕಂಥವ್ರು ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿ ಅವರೇ ಎಲ್ಲ ಸೀಟ್ಗಳನ್ನ ಪಡ್ಕೊಂಡ್ಬಿಟ್ರೆ ಬಡವರಿಗೆ, ಪ್ರತಿಭಾವಂತರಿಗೆ ಅನ್ಯಾಯ ಆಗ್ತದೆ, ಈ ರೀತಿ ಆಗಬಾರ್ದು ಅಂತೇಳಿ ಈ ಯುವ ಜನರ ಜೊತೆ ಹೋರಾಟ ನಿರತರಾಗಿದ್ದಾರೆ. ಬಾಂಬೆಗೆ, ಲಕ್ನೋಗೆ, ಡೆಲ್ಲಿಗೆ ಎಲ್ಲೆಲ್ಲಿ ಪ್ರತಿಭಟನೆ ನಡೀತದೆ ಅಲ್ಲೆಲ್ಲ ಹೋಗಿ ಅವರು ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟರು. ಅಷ್ಟು ಸಾಲದೆಂದಂತೆ ಅವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಆ ಮೂಲಕ ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಅಂತ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದು
ಕಳೆದ 18 ದಿನಗಳಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಅವರು ಬೀಡು ಬಿಟ್ಟಿದ್ದಾರೆ. ದಿನೇ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ. ಅವರು ಸಾವಿನ ಸನಿಹಕ್ಕೆ ಬಂದು ನಿಂತುಬಿಟ್ಟಿದ್ದಾರೆ. ಆದರೆ ಯಾವುದೇ ಒಂದು ಮಾನವೀಯತೆಯ ಲವಲೇಶವೂ ಇಲ್ಲದ ಕೇಂದ್ರ ಸರ್ಕಾರ ಅವರ ಜೊತೆ ಕನಿಷ್ಠ ಮಾತನಾಡ್ತಕ್ಕಂಥ ಸೌಜನ್ಯವನ್ನು ತೋರಿಸ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿಗಳು ದೇಶದಿಂದ ದೇಶಕ್ಕೆ ಪ್ರವಾಸ ಮಾಡ್ತಿದ್ದಾರೆ ಹೊರತು ಒಬ್ಬ ಈ ದೇಶದ ಸಂತ, ಈ ದೇಶದ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ಸೋನಂ ವಾಂಗ್ಚುಕ್ ಜೊತೆ ಮಾತಾಡ್ತಕ್ಕಂಥ ಕನಿಷ್ಠ ಸೌಜನ್ಯನೂ ಕೂಡ ತೋರಿಸಿಲ್ಲ. ಹಾಗಾಗಿ ನಾವು ಈ ದೇಶದ ಒಬ್ಬ ಪ್ರಾಮಾಣಿಕ ಹೋರಾಟಗಾರನನ್ನು ಕಳ್ಕೊಳ್ತಕ್ಕಂಥ ಒಂದು ದುರಂತ ಸ್ಥಿತಿಗೆ ಬಂದು ತಲುಪಿಟ್ಟಿದ್ದೀವಿ. ಹಾಗಾದರೆ ಈ ಸೋನಂ ವಾಂಗ್ಚುಕ್ ಯಾರು ಅಂತಕ್ಕಂಥದ್ದು ನಾವು ನೋಡೋಣ ಬನ್ನಿ. ನೀವೆಲ್ಲರೂ ಕೂಡ 3 Idiots ಸಿನಿಮಾ ನೋಡಿದ್ದವ್ರಿಗೆ ಗೊತ್ತಿರ್ತದೆ. ಅಲ್ಲಿ ಫುಂಗ್ಸುಕ್ ವಾಂಗ್ಡು ಅಂತಕ್ಕಂಥ ಒಂದು ಪಾತ್ರ ಬಂದಿದೆ. ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು ನಾವು. ಎಲ್ಲ ವಿದ್ಯಾರ್ಥಿಗಳಲ್ಲೂ ಎಲ್ಲ ಮಕ್ಕಳಲ್ಲೂ ಒಂದಲ್ಲ ಒಂದು ಥರದ ಪ್ರತಿಭೆ ಇದ್ದೇ ಇರ್ತದೆ. ನಾವು ಅವರನ್ನು ಕಡೆಗಣಿಸಬಾರ್ದು. ಪುಸ್ತಕದಲ್ಲಿ ಓದೋದು ಮಾತ್ರ ಶಿಕ್ಷಣವಲ್ಲ, ಈ ಪ್ರಪಂಚವನ್ನು, ಪರಿಸರವನ್ನು, ಈ ದೇಶವನ್ನು ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರ ಒಂದು ಸೃಜನಶೀಲತೆಯನ್ನು ಅರಳಲಿಕ್ಕೆ ಅವಕಾಶವಿರ್ತಕ್ಕಂಥ ಒಂದು ಓಪನ್ ಸ್ಕೂಲ್ ಸಿಸ್ಟಮ್ನಲ್ಲಿ ಯಾವ ರೀತಿ ಶಿಕ್ಷಣ ಪದ್ಧತಿ ಇರಬೇಕು ಅಂತಕ್ಕಂಥ ಒಂದು ನವಿರು ಆಶಯದೊಂದಿಗೆ ಆ ಸಿನಿಮಾವನ್ನು ಮಾಡಲಾಗಿದೆ. ರಾಜ್ಕುಮಾರ್ ಹಿರಾನಿ, ಅಮೀರ್ ಖಾನ್ ಇವರೆಲ್ಲರೂ ಕೂಡ ಅದರಲ್ಲಿ ಇದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಅದರ ಕೇಂದ್ರ ಬಿಂದುವೇ ನಮ್ಮ ಈ ಸೋನಂ ವಾಂಗ್ಚುಕ್ರವರ ಜೀವನ ಮತ್ತು ಅವರ ಕಥೆಯನ್ನು ಹೇಳಲಿಕ್ಕೆ ಆ 3 Idiots ಸಿನಿಮಾವನ್ನು ಮಾಡಲಾಯಿತು. ಅಂದರೆ ನೋಡಿ, ಲಡಾಖ್ನ ಲೇಹ್ನಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಂಥ ಸೋನಂ ವಾಂಗ್ಚುಕ್ರವರು ಅವರು ಆರಂಭದಲ್ಲಿ ಶಾಲೆಗೆ ಹೋಗಲಿಲ್ಲ. ಅವರ ತಾಯಿಯಿಂದ ಶಿಕ್ಷಣವನ್ನು ಪಡೆದರು, ಮಾತೃಭಾಷೆಯಲ್ಲಿ ಅವರು ಶಿಕ್ಷಣವನ್ನು ಪಡೆದರು. ಆ ಮೂಲಕ ಅವರು ಸ್ವತಂತ್ರವಾಗಿ ಆಲೋಚನೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಂಡ್ರು. ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದರೂ ಕೂಡ ಆನಂತರ ಫ್ರಾನ್ಸ್ಗೆ ಹೋಗಿ ಅವರು ಹೈಯರ್ ಎಜುಕೇಷನ್ನ ಮಾಡಿ ಬಂದರು. ಅದೆಲ್ಲ ಮಾಡಿದಾಗ ಅವ್ರಿಗನ್ನಿಸ್ತು ಅಂದರೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸುಧಾರಿಸಬೇಕು ಅಂತಕ್ಕಂಥದ್ದು. ಹಾಗಾಗಿ ಅವರು ಲಡಾಖ್ನಲ್ಲಿ ಶಾಲೆಗಳನ್ನ ತೆರೆದಿದ್ದಾರೆ. ಅಲ್ಲಿ ಮಕ್ಕಳಿಗೆ ಬಹಳ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಅಂದರೆ ಕಲಿಕೆಯ ಮೂಲಕ, ಆಟ ಪಾಠದ ಮೂಲಕ ಎಲ್ಲ ಮಕ್ಕಳು ಚೆನ್ನಾಗಿ ಕಲಿತು ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೋಬೇಕು ಅಂತಕ್ಕಂಥ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಅಲ್ಲಿಗೆ ದೇಶ ವಿದೇಶಗಳಿಂದ ಬಹಳಷ್ಟು ಜನ ಬಂದು ಆ ಶಿಕ್ಷಣ ವ್ಯವಸ್ಥೆಯನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ, ಅಧ್ಯಯನ ಮಾಡ್ತಾ ಇದ್ದಾರೆ, ಅದನ್ನು ಮಾದರಿಯನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಸೋನಂ ವಾಂಗ್ಚುಕ್ರವರು ಒಂದು ವಿನೂತನ ಶಿಕ್ಷಣ ಪದ್ಧತಿಯನ್ನೇ ಆವಿಷ್ಕಾರ ಮಾಡಿದ್ದಾರೆ. ಇದು ಪ್ರಪಂಚದಾದ್ಯಂತ ಶ್ಲಾಘನೆಗೆ ಒಳಗಾಗಿದೆ. ಎರಡನೇದು, ಈ ಸೋನಂ ವಾಂಗ್ಚುಕ್ರವರು ಅಲ್ಲಿನ ಲೇಹ್ ಮತ್ತು ಲಡಾಖ್ ಸುತ್ತಮುತ್ತಲಿನ ರೈತರ ಪರವಾಗಿ ಕೂಡ ಅವರು ಒಂದು ಕೃತಕ ಹಿಮನದಿಗಳನ್ನು ಸೃಷ್ಟಿಸ್ತಕ್ಕಂಥ ಒಂದು ಪ್ರಯೋಗವನ್ನು, ಯಶಸ್ವಿ ಪ್ರಯೋಗವನ್ನು ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ, ಲಡಾಖ್ನಲ್ಲಿ ಏಪ್ರಿಲ್-ಮೇ ತಿಂಗಳಲ್ಲಿ ರೈತರು ತೀವ್ರ ನೀರಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು, ಜನರಿಗೆ ನೀರು ಸಿಗ್ತಿರಲಿಲ್ಲ. ಹಾಗಾಗಿ ಸೋನಂ ವಾಂಗ್ಚುಕ್ರವರು ಒಂದು ಸ್ತೂಪ, ಒಂದು ಮಂಜು ಸ್ತೂಪದ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ರು. ಅದೇನಪ್ಪ ಅಂದರೆ, ಚಳಿಗಾಲದಲ್ಲಿ ವ್ಯರ್ಥವಾಗಿ ಹರಿತಕ್ಕಂಥ ನೀರುಗಳನ್ನು ಒಂದು ಕಡೆ ಸೇಕರಿಸಿ ಗುರುತ್ವಾಕರ್ಷಣೆಯ ಮೂಲಕ ಅದು ಒತ್ತಡದಲ್ಲಿ ಬಂದು ಕಾರಂಜಿಯಂತೆ ಚಿಮ್ಮಿ ಆ ಒಂದು -ಡಿಗ್ರಿಗೆ ಆ ನೀರು ಎಪ್ಪಿಗಟ್ಟಿ ದೊಡ್ಡ ಒಂದು ಶಂಕುವಿನ ಆಕಾರದಲ್ಲಿ ಮಂಜುಗೆಡ್ಡೆಯಾಗಿ ರೂಪಾಂತರಗೊಳ್ತಕ್ಕಂಥ ಒಂದು ಪ್ರಯೋಗವನ್ನು ಮಾಡಿದ್ರು. ಆ ರೀತಿಯಾಗಿ ಗಟ್ಟಿಯಾಗಿ ಮಂಜು ಒಂದು ಕಡೆ ಹೈಟಾಗಿ ಸ್ತೂಪ ರೀತಿಯಲ್ಲಿ ಬಂದಾಗ ಅದು ಗಟ್ಟಿಯಾಗಿರೋದ್ರಿಂದ ಕರಗೋದಿಲ್ಲ. ಆದರೆ ಬೇಸಿಗೆಯ ಬಿಸಿಲಿಗೆ ಏಪ್ರಿಲ್-ಮೇ ತಿಂಗಳಿಗೆ ಅದು ನಿಧಾನವಾಗಿ ಕರಗಿ ನೀರಾಗಿ ಹರಿದು ಆ ಒಂದು ಕ್ಷಾಮವನ್ನು ತಣಿಸ್ತಿತ್ತು. ಜನರಿಗೆ, ರೈತರಿಗೆ, ಕೃಷಿಗೆ ನೀರು ಒದಗಿಸ್ತಾ ಇತ್ತು. ಈ ರೀತಿಯ ಒಂದು ಪ್ರಯೋಗಕ್ಕೆ ಇಡೀ ಪ್ರಪಂಚವೇ ಅವರನ್ನು ಮೆಚ್ಕೊಂಡಿದೆ. ಅಲ್ಲದೆ ಅವರು, ನಾನು ಆಗಲೇ ಹೇಳಿದೆ, ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದರು. ನಮ್ಮ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಗಿಂತ ವಿನೂತನವಾದಂಥ ಶಿಕ್ಷಣವನ್ನು ಅವರು ಮಾಡಿದರು. ಆ ಶಾಲೆ ಕೂಡ ಇಡೀ ಸೌರ ವ್ಯವಸ್ಥೆ, ಏನು ಸೋಲಾರ್ ಸಿಸ್ಟಮಿಂದನೇ ಅದನ್ನು ಕಟ್ಟಿ ಅಲ್ಲಿ ಎಷ್ಟೇ ಮೈನಸ್ ತಾಪಮಾನ ಇದ್ದರೂ ಕೂಡ ಮಕ್ಕಳ ಕೊಠಡಿಗಳು ಬೆಚ್ಚಗಿರುವಂತೆ ಮಾಡಿದರು. ಅದನ್ನು ಒಂದು ಆಧಾರವಾಗಿ ಇಟ್ಕೊಂಡು ಅವರು ನಂತರ ಮಾಡಿದ್ದೇನಪ್ಪ ಅಂತಂದರೆ, ನಮ್ಮ ಭಾರತೀಯ ಸೈನಿಕರಿಗೆ ಬೆಚ್ಚಗಿನ ಸೌರ ಟೆಂಟ್ಗಳನ್ನ ಅವರು ಹಾಕ್ಕೊಟ್ರು.
ನಿಮಗೆ ಗೊತ್ತಿದೆ, ಲಡಾಖು ಚೀನಾ ಜೊತೆಗೆ ಒಂದು ನಾವು ಬಾರ್ಡ್ರನ್ನು ಹಂಚ್ಕೊಂಡಿದ್ದೀವಿ. ಅಲ್ಲಿ ಅತಿ ಹೆಚ್ಚು ಚಳಿ ಇರ್ತಕ್ಕಂಥ ಪ್ರದೇಶ. ಅಂಥ ಪ್ರದೇಶಗಳಲ್ಲಿ ದೇಶವನ್ನು ಕಾಯ್ತಕ್ಕಂಥ ನಮ್ಮ ಸೈನಿಕರು ನೆಮ್ಮದಿಯಾಗಿರಬೇಕು, ಬೆಚ್ಚಗೆ ಇರಬೇಕು ಅಂತೇಳಿ ಅವರಿಗೆ ಸೌರ ಟೆಂಟ್ಗಳನ್ನ ಇವರು ಹಾಕೊಟ್ಟಿದ್ರು ಸೋನಂ ವಾಂಗ್ಚುಕ್ರವರು. ಅದರಿಂದ ಅಲ್ಲಿನ ಬಹಳಷ್ಟು ಸೈನಿಕರು ನೆಮ್ಮದಿಯಿಂದ ಗೌರವಯುತವಾಗಿ ಆರೋಗ್ಯಯುತವಾಗಿ ದೇಶವನ್ನು ಕಾಯಲಿಕ್ಕೆ ಸಾಧ್ಯ ಆಗ್ತಿದೆ. ಈ ರೀತಿ ಒಂದು ಯಶಸ್ವಿ ಪ್ರಯೋಗವನ್ನು ಈ ಸೋನಂ ವಾಂಗ್ಚುಕ್ರವರು ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇವರ ಕೆಲಸಗಳಿಗೆ ದೇಶ ವಿದೇಶಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ಬಂದಿದೆ, ರೋಲೆಕ್ಸ್ ಪ್ರಶಸ್ತಿ ಬಂದಿದೆ. ಈ ರೀತಿಯಾಗಿ ಅವರಿಗೆ ಭಾಳಷ್ಟು ಪ್ರಶಸ್ತಿಗಳು ಹುಡುಕ ಬಂದಿವೆ. ಇವರು ವಿಜ್ಞಾನಿಗಳಿಗೆ, ಈ ದೇಶದ ಯುವ ಜನರಿಗೆ, ಪರಿಸರವಾದಿಗಳಿಗೆ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಆದರೆ ಇವರು ವಾಸ ಮಾಡ್ತಾ ಇರ್ತಕ್ಕಂಥ ಲಡಾಖ್ನಲ್ಲಿ ಹಲವಾರು ಕೈಗಾರಿಕೆಗಳು ತಲೆ ಎತ್ತುತ್ತಾ ಇವೆ. ಅದನ್ನು ಸೋನಂ ವಾಂಗ್ಚುಕ್ರವರು ವಿರೋಧಿಸಿದ್ದಾರೆ. ನೋಡಿ, ಇದು ಒಂದು ಪರಿಸರ ಸೂಕ್ಷ್ಮವಾದಂಥ ಪ್ರದೇಶದಲ್ಲಿ ನೀವು ಕೈಗಾರಿಕೆಗಳನ್ನು ಹಾಕಬೇಡಿ. ಹಾಗಾಗಿ ಲಡಾಖ್ನಲ್ಲಿ ಯಾವುದೇ ರೀತಿಯ ಕೈಗಾರಿಕೆಗೆ ಅವಕಾಶ ಕೊಡದೇ ಇರತಕ್ಕಂಥ ಒಂದು ಸ್ವಾಯತ್ತ ರಾಜ್ಯವನ್ನಾಗಿ ಅದನ್ನು ನೀವು ಅನೌನ್ಸ್ ಮಾಡಬೇಕು, 6th ಶೆಡ್ಯೂಲ್ಗೆ ಹಾಕಬೇಕು ಅಂತೇಳಿ ಬಹಳಷ್ಟು ಹೋರಾಟಗಳನ್ನ ಅವರು ಮಾಡಿದರು. ಆದರೆ ಅವರ ಹೋರಾಟಕ್ಕೆ ಬೆದರಿದ ಕೇಂದ್ರ ಸರ್ಕಾರ ಅವರ ಬೇಡಿಕೆಗೆ ಉತ್ತರಿಸುವ ಬದಲಿಗೆ ಅವರನ್ನು ಬಂಧಿಸಿ NSA ಕಾಯ್ದೆ ಹಾಕಿ ಅವ್ರನ್ನ ಸುಮಾರು 6 ತಿಂಗಳುಗಳ ಕಾಲ ಜೈಲಲ್ಲಿಟ್ಟಿತ್ತು. ಅಂದರೆ ಯಾವುದೇ ವಿಚಾರಣೆ ಇಲ್ಲದೇ 1 ವರ್ಷ ಅವ್ರನ್ನ ಜೈಲಲ್ಲಿ ಇಡ್ಬೋದು ಅಂತ ಮಾಡಿದರು. ಇಡೀ ದೇಶಾದ್ಯಂತ ಅವ್ರ ಪರವಾಗಿ ಜನ ದನಿ ಎತ್ತಿದ್ರು. ಆದರೂ ಕೂಡ ಕೇಂದ್ರ ಸರ್ಕಾರ ತಲೆ ಕೆಡಿಸ್ಕೊಂಡಿರಲಿಲ್ಲ. ಕೊನೆಗೆ ಕೇಂದ್ರ ಸರ್ಕಾರ ಇಲ್ಲ, ಇವ್ರನ್ನ ತುಂಬ ದಿನ ಜೈಲಲ್ಲಿಟ್ಟರೆ ಸಾಧ್ಯ ಆಗಲ್ಲ ಅಂತೇಳಿ 6 ತಿಂಗಳುಗಳ ನಂತರ ಅವರ ಮೇಲಿದ್ದಂಥ NSA ಅಂತಕ್ಕಂಥ ಒಂದು ಕಾಯ್ದೆಯನ್ನು ವಾಪಸ್ ತಗೊಂಡು ಅವ್ರನ್ನ ಬಿಡುಗಡೆ ಮಾಡಿದರು. ಆದರೆ ಬಿಡುಗಡೆ ಆದಂಥ ಸೋನಂ ವಾಂಗ್ಚುಕ್ ಈ ಪ್ರಭುತ್ವದ ಕ್ರೂರ ನಿಯಮಗಳಿಗೆ ಹೆದರ್ಕೊಳ್ಳಿಲ್ಲ, ಬಗ್ಲಿಲ್ಲ. ಅವರು ತನ್ನ ಹೋರಾಟದ ಕಿಚ್ಚನ್ನು ಮುಂದುವರಿಸಿದ್ರು. ಅವರು ಈಗ ವಿದ್ಯಾರ್ಥಿಗಳ ಪರವಾಗಿ ತಾನು ಹೋರಾಟ ಮಾಡಬೇಕು, ಈಗಲ್ಲದೆ ಇದ್ದರೆ ನಾನು ಇನ್ನು ಯಾವಾಗ ಹೋರಾಟ ಮಾಡಲಿ ಅಂತೇಳಿ ಇವರು ಅನಿರ್ದಿಷ್ಟಾವಧಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ. ಸೋನಂ ವಾಂಗ್ಚುಕ್ರವರು ನೋಡಲಿಕ್ಕೆ ಸೌಮ್ಯ ಸ್ವಭಾವದ ವ್ಯಕ್ತಿ ಥರ ಕಾಣ್ತಾರೆ, ಆದರೆ ಅವರ ನಿರ್ಧಾರಗಳು ಮಾತ್ರ ದೃಢವಾಗಿರ್ತವೆ. ಅವರ ಯೋಚನೆ ಯಾವಾಗಲೂ ಕ್ರಿಯಾಶೀಲವಾಗಿರ್ತವೆ. ಯುವ ಪೀಳಿಗೆಗೆ, ವಿಜ್ಞಾನಿಗಳಿಗೆ ಅವರು ಯಾವಾಗಲೂ ಪ್ರೇರಣೆ ಆಗಿರ್ತಾರೆ. ಅಂಥ ಸೋನಂ ವಾಂಗ್ಚುಕ್ರವರು ಈಗ ದೆಹಲಿಯಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. 18ನೇ ದಿನ ಅವರು 8.5 kg ತಮ್ಮ ದೇಹ ತೂಕವನ್ನು ಕಳೆದುಕೊಬಿಟ್ಟಿದ್ದಾರೆ. ಅವರಿಗೆ ಎದ್ದು ನಿಲ್ಲಲಿಕ್ಕೆ ಆಗದೇ ಇರ್ತಕ್ಕಂಥ ಒಂದು ಅಸಕ್ತ ಸ್ಥಿತಿಯಲ್ಲಿದ್ದಾರೆ. ಆದರೂ ಕೂಡ ಕೇಂದ್ರ ಸರ್ಕಾರ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಸತ್ರು ಪರವಾಗಿಲ್ಲ, ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಕೂತಿದೆಯಲ್ಲ, ಇದು ಯಾವ ಕಾರಣಕ್ಕೂ ಸರಿಯಲ್ಲ. ಯಾಕೆ ಅಂದರೆ ಕೇಂದ್ರ ಸರ್ಕಾರಕ್ಕೇನೋ ಒಂದು ಕ್ರೂರವಾಗಿ ಯಾವುದೇ ಮಾನವೀಯತೆ ಇಲ್ಲ ಅಂದರೆ ನಮಗೂ ಮಾನವೀಯತೆ ಇಲ್ವಾ? ನಾವು ಈ ದೇಶದ ಪ್ರಜ್ಞಾವಂತರಾಗಿ ಮನುಷ್ಯರಾಗಿ ಒಂದು ನಿಮಿಷ ಯೋಚನೆ ಮಾಡೋಣ. ಅವರು ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಸ್ವಂತಕ್ಕೋಸ್ಕರ ಅಲ್ಲ, ಈ ದೇಶದ ಭವಿಷ್ಯ ಯುವ ಜನರಿಗೋಸ್ಕರ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಮಕ್ಕಳಿಗೋಸ್ಕರ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಯಾವುದೇ ಪಕ್ಷದ ಬೆಂಬಲಿಗರಾಗಿರಲಿ, ಆದರೆ ಈ ರೀತಿಯ ಒಂದು ಶಾಂತಿಯುತವಾದಂಥ ಉಪವಾಸ ಹೋರಾಟವನ್ನು ಮಾಡ್ತಾ ಇದ್ದಾಗ ನಾವು ಅವ್ರ ಪರವಾಗಿ ದನಿ ಎತ್ತಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡ ತಂದು ಅವ್ರ ಜೊತೆ ಮಾತುಕತೆ ನಡೆಸಿ ಅವರ ಬೇಡಿಕೆಗಳಿಗೆ ನೀವು ಸ್ಪಂದಿಸಿ ಅಂತ ಒತ್ತಾಯಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಇಲ್ಲ ಅಂದರೆ ನಾವು ಕೂಡ ಬದುಕಿದ್ದು ಸತ್ತಂಗಾಗ್ಬಿಡ್ತೀವಿ. ಹಾಗಾಗಿ ದಯವಿಟ್ಟು ನೀವು ಯಾರು ಕೂಡ ಹಾಗೆ ಮಾಡಬೇಡಿ. ಈ ಕೂಡಲೇ ನೀವು ನಿಮಗೆ ಸಾಧ್ಯವಾದ ರೀತಿಯಲ್ಲಿ ದನಿ ಎತ್ತಿ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಬೇಕು ಅಂತ ಒತ್ತಾಯಿಸಿ, ಮತ್ತೊಂದು ಕಡೆ ಈ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಒಬ್ಬ ದುಷ್ಟ ಶಿಕ್ಷಣ ಮಂತ್ರಿಯನ್ನು ಕಿತ್ತಾಕಬೇಕು, ರಾಜೀನಾಮೆ ಕೊಡಬೇಕು. ಈ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರು, ಅವ್ರು ಯಾವುದೇ ಮಿನಿಸ್ಟರ್ ಆಗಿರಲಿ, ಏನೇ ಆಗಿರಲಿ, ನೈತಿಕ ಹೊಣೆ ಹೊತ್ತು ಅವ್ರು ರಾಜೀನಾಮೆ ಕೊಡಬೇಕು. ಮತ್ತು ಇನ್ನು ಮುಂದೆ ಬಂದವರು ಅಂತಹ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ರೀತಿಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ನೀವೆಲ್ಲರೂ ಕೂಡ ದನಿ ಎತ್ತುತ್ತೀರಿ ಅಂತ ನಾನಾದರೂ ಭಾವಿಸ್ತೀನಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.